ಒಂದು ದೊಡ್ಡ ಕಾಡಿನಲ್ಲಿ ಪುಟ್ಟಿ ಎಂಬ ಸಣ್ಣ ಅಳಿಲು ವಾಸಿಸುತ್ತಿತ್ತು. ಪುಟ್ಟಿ ಚಿಕ್ಕವಳು, ಆದರೆ ಅವಳು ತುಂಬಾ ಧೈರ್ಯಶಾಲಿಯಾಗಿದ್ದಳು. ಒಂದು ದಿನ ಪುಟ್ಟಿ ಮತ್ತು ಅವಳ ಸ್ನೇಹಿತ ಗುಂಡ ಎಂಬ ಹಿರಿಯ ಗೂಬೆ ನದಿಯ ಬಳಿ ಕುಳಿತಿದ್ದರು. ಗುಂಡ, ನಾನು ಕಾಡಿನ ಇನ್ನೊಂದು ಬದಿಯಲ್ಲಿರುವ ದೊಡ್ಡ ಆಲದ ಮರವನ್ನು ಅನ್ವೇಷಣೆ ಮಾಡಲು ಬಯಸ್ತಿದ್ದೀನಿ. ಇಡೀ ಕಾಡಿನಲ್ಲಿ ಇದು ಅತ್ಯಂತ ಎತ್ತರವಾದ ಮರ ಎಂದು ಎಲ್ಲರೂ ಹೇಳ್ತಾರೆ. ಅಷ್ಟು ದೂರ ಪುಟ್ಟಿ, ನೀನು ಒಬ್ಬಳೇ ಹೋಗಬೇಕೆಂದಿರುವೆಯಾ? ಹೌದು, ನಾನು ಯಾವುದಕ್ಕೂ ಭಯ ಪಡೋದಿಲ್ಲ. ಜಾಗ್ರತೆ ಪುಟ್ಟಿ, ಆ ಭಾಗದಲ್ಲಿ ಕೊಂಕಣ ಎಂಬ ಕುತಂತ್ರಿ ನರಿ ಇದ್ದಾನೆ. ನಂಗೆ ಏನೂ ಆಗಲ್ಲ ಗುಂಡ. ಯಾರು? ಓ, ಒಂದು ಪುಟ್ಟ ಅಳಿಲು. ನಾನು ಪುಟ್ಟಿ, ಮತ್ತು ನನಗೆ ನಿಮ್ ಬಗ್ಗೆ ಹೆದರಿಕೆ ಇಲ್ಲ ಕೊಂಕಣ್ಣ. ಓ, ನಿಜವಾಗಿಯೂ? ನಾನು ನಿನ್ನನ್ನು ಬೆನ್ನಟ್ಟಿದರೆ ಏನು ಮಾಡುತ್ತೀಯಾ? ನೀನು ನನ್ನ ಹಿಂದೆ ಓಡಿದರೂ ನಾನು ನಿನಗಿಂತ ವೇಗಿ. ನೀನು ನನ್ನನ್ನು ಹಿಡಿಯಲು ಸಾಧ್ಯವಿಲ್ಲ ಎಂದು ಬಾಜಿ ಕಟ್ತೀನಿ. ಓ, ಅದೊಂದು ಸವಾಲೇ? ಹೌದು, ದೊಡ್ಡ ಆಲದ ಮರದವರೆಗೂ ಓಡೋಣ. ನೀನು ಗೆದ್ದರೆ ನಿನಗೆ ಕಾಡಿನಿಂದ ಉತ್ತಮವಾದ ಹಣ್ಣುಗಳನ್ನು ತಂದ್ಕೊಡ್ತೀನಿ. ನೀನು ಗೆದ್ದರೆ? ನಾನು ಗೆದ್ದರೆ ಈ ಕಾಡಿನಲ್ಲಿ ಯಾವುದೇ ಪ್ರಾಣಿಗಳಿಗೆ ತೊಂದರೆ ನೀಡುವುದಿಲ್ಲ ಎಂದು ನೀವು ಭರವಸೆ ಕೊಡಬೇಕು. ಆದರೆ ನೀನು ನನ್ನನ್ನು ಎಂದಿಗೂ ಗೆಲ್ಲಲು ಸಾಧ್ಯವೇ ಇಲ್ಲ. ಪುಟ್ಟಿ ಬಂಡೆಗಳು, ಮರಗಳು ಮತ್ತು ಮರದ ದಿಮ್ಮಿಗಳ ಮೇಲೆ ಹಾರಿ ಬೇಗನೆ ಓಡಿಹೋಯಿತು. ಕೊಂಕಣ ಅವಳ ಹಿಂದೆ ಓಡಿತು, ಆದರೆ ಪುಟ್ಟಿ ವೇಗಿ ಮತ್ತು ಬುದ್ಧಿವಂತ. ಅವಳು ಅರಣ್ಯವನ್ನು ಚೆನ್ನಾಗಿ ತಿಳಿದಿದ್ದಳು ಮತ್ತು ಕೊಂಕಣ ಹೋಗಲು ಸಾಧ್ಯವಾಗದ ಸಣ್ಣ ಜಾಗಗಳಲ್ಲಿ ಓಡಿದಳು. ಅಂತಿಮವಾಗಿ ಪುಟ್ಟಿ ದೊಡ್ಡ ಆಲದ ಮರವನ್ನು ತಲುಪಿದಳು. ನಾನು ಗೆದ್ದೆ. ನೀನು ಚೆನ್ನಾಗಿ ಓಡಿದೆ, ಚಿಕ್ಕ ಅಳಿಲು. ಒಪ್ಪಂದವಾದಂತೆ ಇನ್ನು ಮುಂದೆ ಯಾವುದೇ ಪ್ರಾಣಿಗಳಿಗೆ ತೊಂದರೆ ಕೊಡಬೇಡ. ಸರಿ, ನಾನು ಭರವಸೆ ನೀಡಿದ್ದೇನೆ. ನೀನು ನ್ಯಾಯಯುತವಾಗಿ ಗೆದ್ದಿರುವೆ. ಧನ್ಯವಾದಗಳು ಕೊಂಕಣ್ಣ. ಬಹುಶಃ ನಾವು ಒಂದು ದಿನ ಮತ್ತೆ ರೇಸ್ ಮಾಡೋಣ, ಕೇವಲ ವಿನೋದಕ್ಕಾಗಿ ಅಷ್ಟೇ. ಪುಟ್ಟಿ ಸಂತೋಷದಿಂದ ತನ್ನ ಮನೆಯ ಕಡೆಗೆ ಓಡಿದಳು, ಅವಳ ಸಾಹಸವನ್ನು ಗುಂಡನಿಗೆ ಹೇಳಲು ಬಹಳ ಉತ್ಸಾಹದಿಂದ. ಅವಳು ಮನೆ ತಲುಪಿದಾಗ ಗುಂಡ ಪುಟ್ಟಿ ಬರುವುದನ್ನೇ ಕಾಯುತ್ತಿದ್ದನು. ಪ್ರಯಾಣ ಹೇಗಿತ್ತು ಪುಟ್ಟಿ? ಅದ್ಭುತ. ನಾನು ಕೊಂಕಣ್ಣನೊಂದಿಗೆ ಓಟದ ಸ್ಪರ್ಧೆ ಮಾಡಿದೆ ಮತ್ತು ಅದರಲ್ಲಿ ನಾನೇ ಗೆದ್ದಿದ್ದು. ನೀನು ಕೊಂಕಣನೊಂದಿಗೆ ರೇಸ್ ಮಾಡಿದ್ದೀಯಾ? ನಾನು ಅಂದುಕೊಂಡಿದ್ದಕ್ಕಿಂತ ನೀನು ಧೈರ್ಯಶಾಲಿ. ಹೌದು, ಈಗ ಅವನು ಯಾವುದೇ ಪ್ರಾಣಿಗಳಿಗೆ ತೊಂದರೆ ನೀಡುವುದಿಲ್ಲ ಎಂದು ಭರವಸೆ ನೀಡಿದ್ದಾನೆ. ತುಂಬಾ ಒಳ್ಳೆಯದು, ನೀನು ನಿಜವಾಗಿಯೂ ಧೈರ್ಯಶಾಲಿ ಪುಟ್ಟಿ. ಕಥೆಯ ನೀತಿ: ಗಾತ್ರಕ್ಕಿಂತ ಬುದ್ಧಿವಂತಿಕೆ ಮತ್ತು ಧೈರ್ಯವು ಮುಖ್ಯವಾಗಿದೆ. ಚಿಕ್ಕ ಜೀವಿ ಕೂಡ ಬುದ್ಧಿವಂತಿಕೆ ಮತ್ತು ಧೈರ್ಯವನ್ನು ಬಳಸಿಕೊಂಡು ದೊಡ್ಡ ಮತ್ತು ಬಲಶಾಲಿಯನ್ನು ಮೀರಿಸಬಹುದು. ಈ ರೀತಿಯ ಹೆಚ್ಚಿನ ಕಥೆಗಳಿಗಾಗಿ ಲೈಕ್ ಮಾಡಲು, ಶೇರ್ ಮಾಡಲು ಮತ್ತು ಚಂದಾದಾರರಾಗಲು ಮರೆಯಬೇಡಿ. ಧನ್ಯವಾದಗಳು.